ನಿಮ್ಮ ಕಾಳಜಿಯನ್ನು ಕೆಲವರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಯೇ? ನಿಮ್ಮ ಪ್ರೀತಿಗೆ, ನಿಮ್ಮ ತ್ಯಾಗಕ್ಕೆ, ನಿಮ್ಮ ನಿಷ್ಠೆಗೆ ಬೆಲೆಯನ್ನು ಕೊಡದೆ ನಿಮ್ಮನ್ನು ನೋಯಿಸುತ್ತಿದ್ದಾರೆಯೇ? ಅಂಥವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅವರಿಗೆ ಎಂದಿಗೂ ಕೂಡ ನಿಮ್ಮ ಮಹತ್ವ ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ನೀವು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಅಂಥವರೊಂದಿಗೆ ನೀವು ಹೇಗೆ ಜೀವನವನ್ನು ಮಾಡಬೇಕು ಎನ್ನುವುದನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಯಾರಿಗೆ ನಿಮ್ಮ ಬೆಲೆ ತಿಳಿಯುವುದಿಲ್ಲವೋ ಅವರ ಹಿಂದೆ ಓಡಿ ಹೋಗುವುದಕ್ಕೆ ಹೋಗಬೇಡಿ. ಯಾರಿಗೆ ನಿಮ್ಮ ಮಹತ್ವ ಅರ್ಥವಾಗುವುದಿಲ್ಲವೋ ಅವರ ಮುಂದೆ ನಿಮ್ಮನ್ನು ನೀವು ಸಾಬೀತುಪಡಿಸುವುದಕ್ಕೆ ಪ್ರಯತ್ನವನ್ನು ಪಡುವುದಕ್ಕೆ ಹೋಗಬೇಡಿ. ವಜ್ರದ ಬೆಲೆ ತರಕಾರಿ ಮಾರುಕಟ್ಟೆಯಲ್ಲಿ ಯಾರಿಗೂ ಕೂಡ ತಿಳಿಯುವುದಿಲ್ಲ. ಅದರಂತೆ ನಿಮ್ಮ ಮೌಲ್ಯವನ್ನು ಅರಿತವರ ಅಭಿಪ್ರಾಯದಿಂದ ನಿಮ್ಮ ಮೌಲ್ಯ ಕಡಿಮೆ ಆಗುವುದೇ ಇಲ್ಲ. ಯಾರು ನಿಮ್ಮನ್ನು ಅರಿತಿರುತ್ತಾರೆಯೋ ಅಂಥವರ ಬಳಿಯಲ್ಲಿ ಮಾತ್ರ ನೀವು ಜೀವನವನ್ನು ಕಳೆಯಬೇಕು, ಸಮಯವನ್ನು ಕಳೆಯಬೇಕು. ಅರಿಯದೇ ಇರುವಂತಹ ವ್ಯಕ್ತಿಗಳ ಬಗ್ಗೆ ನೀವು ನಿಮ್ಮ ಸುಖ ಸುಮ್ಮನೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಬೇಕೇ ನೀವು ವಿನಿಯೋಗ ಮಾಡುತ್ತೀರಾ ಹೇಳಿ? ಸೂರ್ಯನು ಯಾರ ಮನೆಯ ಬಾಗಿಲಿಗೂ ಕೂಡ ಹೋಗಿ ತನ್ನ ಬೆಳಕನ್ನು ಸಾಬೀತುಪಡಿಸುವುದಿಲ್ಲ. ಅವನು ಕೇವಲ ಹೊಳೆಯುತ್ತಾನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ ಯಾರನ್ನೂ ಕೂಡ ಮೆಚ್ಚಿಸುವಂತಹ ಕೆಲಸಕ್ಕೆ ನೀವು ಹೋಗಲೇಬಾರದು. ನೀವು ಮೌನವಾಗಿ ಇದ್ದು ಬೆಳೆಯುವುದನ್ನು ನೋಡಬೇಕು. ಮೌನವಾಗಿ ಪರಿಶ್ರಮವನ್ನು ಪಡಿ, ಮೌನವಾಗಿ ಯಶಸ್ಸನ್ನು ಸಾಧಿಸು. ಆಗ ಖಂಡಿತವಾಗಿಯೂ ಕೂಡ ನಿನ್ನ ಯಶಸ್ಸೇ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಏಕೆಂದರೆ ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ನಿರ್ಲಕ್ಷ್ಯ ಮಾಡಿದವರಿಗೆ ಉತ್ತರ ಎನ್ನುವುದನ್ನು ಕೊಡುತ್ತದೆ. ಖಂಡಿತವಾಗಿಯೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನೀವು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಇಂದು ನಾನು ನಿಮಗೆ ಜೀವನವನ್ನು ಬದಲಿಸಬಲ್ಲಂತಹ ಒಂದು ಅತ್ಯಮೂಲ್ಯವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಒಂದಿಷ್ಟು ಅಂಶವನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಹಾಗಾಗಿ ಎಲ್ಲಿಯೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನು ನೋಡಿ. ಯಾರ ಮುಂದೆಯೂ ಕೂಡ ಅತಿಯಾಗಿ ನೀವು ಬಾಗುವುದಕ್ಕೆ ಹೋಗಬೇಡಿ. ಏಕೆಂದರೆ ಕೆಲವರು ನಿಮ್ಮ ವಿನಯವನ್ನು ಗೌರವವಾಗಿ ನೋಡದೆಯೇ ನಿಮ್ಮನ್ನು ಕೀಳಾಗಿ ಕಾಣಬಹುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಬೇಡ. ಯಾರ ಬಳಿಯಲ್ಲಿಯೂ ಕೂಡ ನೀವು ಬಾಗುವುದಕ್ಕೆ ಹೋಗಲೇಬೇಡಿ. ನಿಮ್ಮನ್ನು ನೀವು ಒಳ್ಳೆಯವರು ಅಥವಾ ಕೆಟ್ಟವರು ಎನ್ನುವುದು ನಿಮ್ಮ ಆತ್ಮಸಾಕ್ಷಿಗೆ ಮಾತ್ರ ತಿಳಿದಿರುತ್ತದೆ. ಅದಕ್ಕೆ ಅನುಗುಣವಾಗಿ ಜೀವನವನ್ನು ಮಾಡಿ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡವೇ ಬೇಡ. ಕನಸುಗಳು, ಆಸೆಗಳು ಮತ್ತು ಜನರು ಇವು ಜೀವನದಲ್ಲಿ ಎಷ್ಟು ಕಡಿಮೆ ಇದ್ದರೆ ಅಷ್ಟು ಒಳ್ಳೆಯದು. ಏಕೆಂದರೆ ಅತಿಯಾದ ನಿರೀಕ್ಷೆಗಳು ಯಾವಾಗಲೂ ಕೂಡ ಹೆಚ್ಚು ನಮ್ಮನ್ನು ನಿರಾಸೆಯನ್ನು ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡವೇ ಬೇಡ. ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಯಾವಾಗ ಹೊರಗೆ ಬರುತ್ತದೆ ಗೊತ್ತೇನು? ನೀವು ಅವನಿಗೆ ಯಾವುದೇ ಪ್ರಯೋಜನವಾಗದ ಸಮಯದಲ್ಲಿ. ಹಾಗಾಗಿ ಜೀವನದಲ್ಲಿ ಯಾರು ಹೇಗೆ ಇರುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬಳಿಯಲ್ಲಿ ಏನು ಇಲ್ಲದೇ ಇದ್ದಾಗಲೂ ಕೂಡ ನಿಮ್ಮ ಜೊತೆಗೆ ನಿಲ್ಲುವವರೇ ನಿಜವಾದ ಮಿತ್ರರು. ಅಂಥವರನ್ನು ಎಂದಿಗೂ ಕೂಡ ನಿಮ್ಮ ಜೀವನದಿಂದ ಬಿಟ್ಟು ಕೊಡುವುದಕ್ಕೆ ಹೋಗಲೇಬೇಡಿ. ತಪ್ಪು ಸಲಹೆ ಜೀವನವನ್ನು ಹಾಳು ಮಾಡುತ್ತದೆ. ತಪ್ಪು ಔಷಧಿ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಜೀವನದಲ್ಲಿ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಯಾರಿಗೂ ಕೂಡ ನೀವು ಅಪಪ್ರಚಾರವನ್ನು ಮಾಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ನಮ್ಮ ಬಗ್ಗೆ ಇರುವ ಟೀಕೆಗಳನ್ನು ಎಂದಿಗೂ ಕೂಡ ನಾವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಟೀಕೆ ಟಿಪ್ಪಣಿಗಳನ್ನು ಮಾಡುವವರು ಯಾರು ಗೊತ್ತೇನು? ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಅರಿತಿರುವಂಥವರು. ಹಾಗಾಗಿ ಯಾರ ಟೀಕೆ ಟಿಪ್ಪಣಿಗಳಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಕೊನೆಯ ಉಸಿರು ಇರುವವರೆಗೂ ಕೂಡ ಪ್ರಯತ್ನವನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡಿ. ಪ್ರಯತ್ನ ಸರ್ವಸಿದ್ಧಿ ಸಾಧನವೆಂದು ಹೇಳುತ್ತಾರೆ. ಹಾಗಾಗಿ ಪ್ರಯತ್ನವನ್ನು ನಿರಂತರವಾಗಿ ಮೈಗೂಡಿಸಿಕೊಳ್ಳಿ. ದೇವರು ಕೊಡುವುದು ಒಳ್ಳೆಯದನ್ನೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ನಿಮ್ಮ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಅವನು ಎಲ್ಲವನ್ನ
ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಒಬ್ಬ ವ್ಯಕ್ತಿಯ ಹವ್ಯಾಸಗಳು ಮತ್ತು ಸಂಸ್ಕಾರಗಳೇ ಅವನು ಎಷ್ಟು ಉನ್ನತವಾಗಿರುವಂತಹ ವ್ಯಕ್ತಿ ಎನ್ನುವುದನ್ನು ತಿಳಿಸುತ್ತದೆ. ಹಣ, ಹುದ್ದೆ ಅಥವಾ ಅಧಿಕಾರವಲ್ಲ, ನಡತೆ ಮತ್ತು ಮೌಲ್ಯಗಳೇ ವ್ಯಕ್ತಿಯ ನಿಜವಾದ ಪರಿಚಯ ಎನ್ನುವುದನ್ನು ನೀವು ಎಂದಿಗೂ ಕೂಡ ಮರೆಯಬಾರದು. ಒಳ್ಳೆಯ ಸಮಯ ಎನ್ನುವುದು ಯಾವಾಗಲೂ ಕೂಡ ಇರುವುದಿಲ್ಲ ಎಂದು ಯೋಚನೆಗಳನ್ನು ಮಾಡಬೇಡಿ. ಪ್ರಾಮಾಣಿಕತೆಯನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿ. ನಿಮಗೆ ಒಳ್ಳೆಯ ಸಮಯವನ್ನು ದೇವರು ಯಾವಾಗ ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಸುಖದಲ್ಲಿ ನಿಮ್ಮ ಜೊತೆಗೆ ಇರುವವರು ಸಂಬಂಧಿಕರು ಆಗಿರಬಹುದು, ಆದರೆ ದುಃಖದಲ್ಲಿ ನಿಮ್ಮ ಜೊತೆಗೆ ನಿಲ್ಲುವವರು ದೇವರ ದೂತರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಕೆಟ್ಟ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೊತೆಗೆ ನಿಲ್ಲುವಂಥವರನ್ನು ಎಂದಿಗೂ ಕೂಡ ಜೀವನದಲ್ಲಿ ನೀವು ಬೆಳೆದ ಮೇಲೆ ಅಂಥವರನ್ನು ಎಂದಿಗೂ ಮರೆಯಲೇಬಾರದು. ಏಕೆಂದರೆ ಅಂಥವರನ್ನು ಮರೆತರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಕೊಟ್ಟ ಮಾತನ್ನು ಎಂದಿಗೂ ಕೂಡ ನೀವು ಕಡೆಗಣಿಸುವುದಕ್ಕೆ ಹೋಗಬೇಡಿ. ಕೋಪದಲ್ಲಿ ಇದ್ದಾಗ ಜೀವನದ ಅತ್ಯಮೂಲ್ಯವಾಗಿರುವಂತಹ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಹೋಗಲೇಬೇಡಿ. ತಪ್ಪುಗಳು ಆಗುವುದು ಸಹಜ, ಆದರೆ ಆಗಿರುವಂತಹ ತಪ್ಪುಗಳನ್ನು ನೀವು ತಿದ್ದಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬಾರದು. ನಿಮ್ಮನ್ನು ನೀವು ಸಂತೋಷವಾಗಿ ಇಟ್ಟುಕೊಳ್ಳುವ ಮಾರ್ಗಗಳನ್ನು ಹುಡುಕಿ, ಇಲ್ಲವಾದರೆ ಸಮಸ್ಯೆಗಳು ನಿಮ್ಮನ್ನು ಹುಡುಕುತ್ತಲೇ ಇರುತ್ತವೆ ಎನ್ನುವುದನ್ನು ಮರೆಯಬೇಡಿ. ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ, ಆದರೆ ಹುಡುಕುವಂತಹ ತವಕ ಎನ್ನುವುದು ನಮ್ಮಲ್ಲಿ ಇರಬೇಕಾಗಿರುವಂಥದ್ದು ತುಂಬಾ ಅವಶ್ಯಕ. ಜನರ ಮೇಲೆ ನಿರೀಕ್ಷೆಗಳನ್ನು ಇಡಿ, ಆದರೆ ಅವರನ್ನು ದೇವದೂತರೆಂದು ಭಾವಿಸಬೇಡಿ. ಅದು ಕೂಡ ನಮ್ಮಂತೆಯೇ ಮನುಷ್ಯರು ಎನ್ನುವುದನ್ನು ಮರೆಯಲೇಬೇಡಿ. ದೇವರು ಇದ್ದಾನೆ, ಯಾರಿಗೆ ಯಾವುದನ್ನು ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ದೇವರು ಏನೇ ಮಾಡಿದರೂ ಕೂಡ ಅದಕ್ಕೆ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ನಿಮಗೆ ಯಾರು ಕೆಟ್ಟದ್ದನ್ನು ಬಯಸಿದ್ದಾರೆಯೋ, ಯಾರು ನಿಮ್ಮ ಜೀವನದಲ್ಲಿ ಕೆಟ್ಟದ್ದನ್ನು ಮಾಡಿದ್ದಾರೆಯೋ ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ದೇವರಿದ್ದಾನೆ. ಕೆಟ್ಟದ್ದನ್ನು ಮಾಡಿರುವವರಿಗೂ ಕೂಡ ಕೆಟ್ಟದ್ದನ್ನು ಬಯಸುವಂಥವರನ್ನು, ಕೆಟ್ಟದ್ದನ್ನು ಮಾಡುವಂಥವರನ್ನು ದೇವರು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟಗಳನ್ನು ಎದುರಿಸಿ ಯಶಸ್ವಿಯಾಗದ ವ್ಯಕ್ತಿ ಸಾಮಾನ್ಯವಾಗಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನೋವಿನ ಮೌಲ್ಯ ಅವನಿಗೆ ಮಾತ್ರ ಗೊತ್ತಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟಪಟ್ಟು ಜೀವನದಲ್ಲಿ ಯಶಸ್ವಿ ಆಗಿರುವಂತಹ ವ್ಯಕ್ತಿಯನ್ನು ಖಂಡಿತವಾಗಿಯೂ ಕೂಡ ಬಿಡಲೇಬೇಡಿ. ಅವನು ಎಂದಿಗೂ ಕೂಡ ಇತರರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಮನುಷ್ಯ ಶ್ರೀಮಂತಿಕೆಯನ್ನು ಮೈಗೂಡಿಸಿಕೊಳ್ಳಬೇಕು, ಆದರೆ ಶ್ರೀಮಂತಿಕೆ ಎನ್ನುವುದು ಹಣ, ಆಸ್ತಿ, ಅಂತಸ್ತುಗಳಿಂದ ಅಲ್ಲ, ಒಳ್ಳೆಯ ಗುಣ ಎನ್ನುವುದು ಆಗಿರಬೇಕು. ಅಂತಹ ಶ್ರೀಮಂತಿಕೆಯನ್ನು ತುಂಬಿರುವಂತಹ ವ್ಯಕ್ತಿಗಳೊಂದಿಗೆ ನಿಮ್ಮ ಜೀವನವನ್ನು ಕಳೆಯುವುದನ್ನು ನೋಡಬೇಕು. ಈ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿರುವವರು ಯಾರು ಗೊತ್ತೇನು? ಇತರರಿಂದ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದು ವ್ಯರ್ಥ ಎಂದು ಅರಿತಿರುವವರು. ಹಾಗಾಗಿ ಜೀವನದಲ್ಲಿ ನಿರೀಕ್ಷೆ ಎನ್ನುವುದು ಯಾರ ಮೇಲೆಯೂ ಕೂಡ ಬೇಡವೇ ಬೇಡ. ನಿರೀಕ್ಷೆಯನ್ನು ತಳ್ಳಿ ಹಾಕಿ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಜೀವನವನ್ನು ಅರಿತು ನಿಮ್ಮನ್ನು ನೀವು ಅರಿತುಕೊಳ್ಳುವುದನ್ನು ಮಾಡಿ. ಆಗ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನಗಳು ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. 2 ವಿಷಯಗಳ ಮೇಲೆ ನಿಯಂತ್ರಣ ಎನ್ನುವುದು ಜೀವನದಲ್ಲಿ ಇರಲೇಬೇಕು. ಆದಾಯ ಕಡಿಮೆ ಇದ್ದರೆ ಖರ್ಚಿನ ಮೇಲೆ ಸರಿಯಾದ ಮಾಹಿತಿ ಇಲ್ಲದೇ ಇದ್ದರೆ ಮಾತಿನ ಮೇಲೆ ನಿಮಗೆ ನಿಗಾ ಎನ್ನುವುದು, ಈ 2 ವಿಷಯಗಳ ಮೇಲೆ ನಿಮಗೆ ಹಿಡಿತ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ನೀವು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಮನುಷ್ಯ ಬೆಟ್ಟಗಳ ಎದುರನ್ನೇ ಸೋಲುವಷ್ಟು ಶಕ್ತಿಶಾಲಿ, ಆದರೆ ಕೆಲವೇ ಮಾತುಗಳಿಗೆ ಸಂಪೂರ್ಣವಾಗಿ ಕುಸಿದು ಹೋಗುವಷ್ಟು ದುರ್ಬಲ. ಆದ್ದರಿಂದ ಯಾವುದೇ ವ್ಯಕ್ತಿಗೆ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುವಷ್ಟು ಅಧಿಕಾರವನ್ನು ಎಂದಿಗೂ ಕೂಡ ನೀಡಬೇಡಿ. ಎಲ್ಲದಕ್ಕೂ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಪ್ರತಿ ಸಮಸ್ಯೆಗಳನ್ನು ನೀನು ಎದುರಿಸಿ ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ನಿನ್ನ ಜೀವನದಲ್ಲಿ ನೀನು ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡುವಂತಹ, ನಿಮ್ಮ ಬೆನ್ನ ಹಿಂದೆ ಮಾತನಾಡುವಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಸಮಯ ಬದಲಾದಾಗ ಎಲ್ಲರೂ ಬದಲಾಗುತ್ತಾರೆ. ಹಾಗಾಗಿ ಒಳ್ಳೆಯ ದಿನಗಳಲ್ಲಿ ಅಹಂಕಾರವನ್ನು ಎಂದಿಗೂ ಕೂಡ ಪಡುವುದಕ್ಕೆ ಹೋಗಲೇಬೇಡ.
ಕೆಟ್ಟ ದಿನಗಳು ಎನ್ನುವುದು ಎಂದಿಗೂ ಕೂಡ ಶಾಶ್ವತವಾಗಿ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬರುವಂತಹ ಎಂತಹ ದಿನಗಳೇ ಆದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿಯಲೇಬೇಕು. ನಾವು ಗಾಯಗೊಂಡಾಗ ಮಾತ್ರ ಇತರರ ನೋವಿನ ಅರ್ಥ ಏನು ಎನ್ನುವುದು ನಮಗೆ ತಿಳಿಯುವುದಕ್ಕೆ ಸಾಧ್ಯವಾದೀತು. ಯಾರನ್ನೂ ಕೂಡ ಪ್ರೀತಿಸಲು ಕಾರಣ ಬೇಕಾಗಿ ಇರುವುದಿಲ್ಲ. ಕಾರಣ ಇದ್ದರೆ ಅದು ಪ್ರೀತಿಯೇ ಅಲ್ಲ, ಕೇವಲ ಇಷ್ಟ. ನೀವು ಜೀವನದಲ್ಲಿ ಕಾರಣವನ್ನು ಕೊಟ್ಟು ಗೌರವವನ್ನು ಪಡೆದುಕೊಳ್ಳಬೇಡಿ. ಗೌರವ ಎನ್ನುವುದು ನಿಮಗೆ ಸಿಗಬೇಕು ಎನ್ನುವುದೇ ಆದರೆ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಅವರೇ ಗೌರವವನ್ನು ಸೂಚಿಸುತ್ತಾರೆ. ಅದೇ ರೀತಿಯಲ್ಲಿ ಪ್ರೀತಿಯನ್ನು ನೀನು ಮನಸ್ಸಿನಿಂದ ಹುಟ್ಟಿದಾಗ ಮಾತ್ರ ಅದು ನಿಜವಾದ ಪ್ರೀತಿ ಎನ್ನುವುದು ಅರ್ಥವಾಗುವುದು. ಜೀವನದಲ್ಲಿ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡದೇ ಇರುವಂತಹ ಮನುಷ್ಯ ಖಂಡಿತವಾಗಿಯೂ ಕೂಡ ಮನುಷ್ಯತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾನೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ದಾರಿ ತಪ್ಪಿದಾಗ ನೀವು ಎಂದಿಗೂ ಕೂಡ ಕ್ಷಮೆಯನ್ನು ಯಾಚಿಸುವುದನ್ನು ನೋಡಬೇಕು. ಯಾರು ನಿಮ್ಮ ಬಗ್ಗೆ ಅಥವಾ ನಿಮ್ಮನ್ನು ಕುರಿತು ನಿಮ್ಮ ಬಳಿಯಲ್ಲಿಯೇ ಮಾತನಾಡುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ನಿಮ್ಮ ಹಿತೈಷಿಗಳು. ಯಾರು ನಿಮ್ಮ ಬಗ್ಗೆ ನೀವು ಇಲ್ಲದೇ ಇರುವಾಗ ನಿಮ್ಮ ಬಗ್ಗೆ ಮಾತನಾಡುತ್ತಾರೆಯೋ ಅವರು ನಿಮ್ಮ ಹಿತೈಷಿಗಳೇ ಆಗಿದ್ದರೂ ಕೂಡ ಅವರು ನಿಮ್ಮ ಶತ್ರುವಿಗೆ ಸಮಾನ ಎನ್ನುವುದನ್ನು ಮರೆಯಬೇಡಿ. ಹಾಗಾಗಿ ಯಾರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ, ಯಾರು ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾರೆಯೋ ಅಂಥವರ ಬಗ್ಗೆ ಮಾತ್ರ ಜೀವನದಲ್ಲಿ ಯೋಚನೆಯನ್ನು ಮಾಡುವುದನ್ನು ನೋಡಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.